ನಾವಿವಾಗ 125ನೇ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಗ್ರಾಮದ ಹೆಸರು ಮಾದಾಪುರ ಅಂತ. ಇಲ್ಲಿನ ವೀರಭದ್ರೇಶ್ವರ ದೇವಸ್ಥಾನ ನೀವೇನು ನೋಡ್ತಾ ಇದ್ದೀರಾ, ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಕೇಳಿ ನೋಡಿದ್ವಿ, ಪುರೋಹಿತರು ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಹೊರಗಡೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀವಿ. ನಮಗೆ ಹೊರಗಡೆನೇ ಇದು ಶಿಲಾಶಾಸನ ಸಿಗುತ್ತೆ. ಬಟ್ ಇದು ತುಂಬ ಹಳೇದಾಗಿರೋದ್ರಿಂದ ಸ್ವಲ್ಪ ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಆದ್ರೂ ಇದರಲ್ಲಿ ಗೊತ್ತಾಗ್ತಾ ಇದೆ 2000ನೇ ಇಸ್ವಿನಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಹಾಗೆಯೇ ಇದಕ್ಕೆ ಸರಿಸುಮಾರು ಆಗಿನ ಕಾಲದಲ್ಲೇ 14 ಲಕ್ಷ ರೂಪಾಯಿನ ಖರ್ಚು ಮಾಡಿ ಒಂದು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಇಲ್ಲಿ ಶಿಲಾಶಾಸನದಲ್ಲಿ ಹೇಳ್ತಾ ಇದೆ. ಹಾಗೆ ನೀವು ನೋಡ್ಬೋದು, ಇದು ಪೂರ್ತಿ ಶಿಥಿಲ ಆಗಿತ್ತು ದೇವಸ್ಥಾನ. ಇದನ್ನು ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಇದೇ ಗ್ರಾಮದಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ. ಮಾದಾಪುರದಲ್ಲಿ 2 ದೇವಸ್ಥಾನ ಇದೆ ಅಂತ ಹೇಳಿದ್ವಿ. ಇದೇ 2 ದೇವಸ್ಥಾನ. ಈ 2ನೇ ದೇವಸ್ಥಾನ ಈಶ್ವರ ದೇವಸ್ಥಾನ. ಇದು ನೋಡಿ, ಹಳೆ ಫೋಟೋನ ನಾವು ನೋಡ್ಬೋದು. ಈ ಭಾಗದಲ್ಲಿ ತುಂಬ ಶಿಥಿಲವಾಗಿತ್ತು. ಈ ಭಾಗ ಪೂರ್ತಿಯಾಗಿ ಶಿಥಿಲವಾಗಿತ್ತು. ಹಾಗೆ ಹಿಂದೆ ಕೂಡ ಶಿಥಿಲವಾಗಿತ್ತು. ಆ ಗೋಪುರ ಕೂಡ ಇರಲಿಲ್ಲ, ಅದನ್ನು ಪೂರ್ತಿಯಾಗಿ ನೋಡ್ಬೋದು. ಹಾಗೆಯೇ ಆ ಸುತ್ತ ಇರುವಂಥ ಬಸವಣ್ಣಗಳನ್ನು ಎಲ್ಲ ಕಡೆ ನಾವು ಸಿಮೆಂಟಿಂದ ಎಲ್ಲ ಮಾಡಿದ್ರೆ ನೋಡ್ತೀವಿ. ಬಟ್ ಇಲ್ಲಿ ಕಲ್ಲಿನಿಂದನೇ ಮಾಡಿದ್ದಾರೆ ಪೂರ್ತಿಯಾಗಿ. ವಿಮಾನ ಗೋಪುರ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಪೂರ್ತಿಯಾಗಿ ಕಲ್ಲಿನಿಂದನೇ ಮಾಡಿದ್ದಾರೆ. ಮತ್ತು ಇದು ನೋಡ್ತಾ ಇದ್ರೆ ನಮಗೆ ಇಲ್ಲಿ ಶಿಲಾಶಾಸನ ಸಿಗುತ್ತೆ. ಇದ್ರ ಪ್ರಕಾರ 1997ರಲ್ಲಿ ಈ ದೇವಸ್ಥಾನವನ್ನು ಧರ್ಮಸ್ಥಳದಿಂದ ಹಾಗೂ ಇಲ್ಲಿನ ಗ್ರಾಮಸ್ಥರು ಜೀರ್ಣೋದ್ಧಾರ ಮಾಡಿದ್ದಾರೆ. ಎಷ್ಟು ಖರ್ಚು ವೆಚ್ಚ ಆಗಿತ್ತು ಅಂತ ಆಗಿನ ಕಾಲದಲ್ಲಿ ಮಾಡ್ತಾ ಇರಲಿಲ್ಲ. ಈಗ ರೀಸೆಂಟಾಗಿ ಏನೇನು ಆಗ್ತಾ ಇದೆ ಅದರಲ್ಲಿ ಆಗ್ತಾ ಇದೆ. ಬನ್ನಿ ದೇವಸ್ಥಾನವನ್ನು ಒಂದು ದರ್ಶನವನ್ನು ಮಾಡೋಣ. ದೇವಸ್ಥಾನ ಕ್ಲೋಸ್ ಆಗಿದೆ. ನಾವು ಮಧ್ಯಾಹ್ನ ಸಮಯದಲ್ಲಿ ಬರೋದ್ರಿಂದ ದೇವಸ್ಥಾನಗಳು ಓಪನ್ ಆಗಿರಲ್ಲ. ನೋಡ್ಬೋದು ಮುಂದ್ಗಡೆ 2 ಕಂಬಗಳಿದೆ. ಹಾಗೂ ದೇವಸ್ಥಾನ ವಿಶಾಲವಾಗಿದೆ, ಪೂರ್ತಿ ಕಲ್ಲಿನಿಂದನೇ ನಿರ್ಮಾಣವಾಗಿದೆ. ಒಂದು ಪ್ರದಕ್ಷಿಣೆ ಹಾಕಿ ಏನಾದ್ರು ವಾಸ್ತುಶಿಲ್ಪನ ನೋಡ್ಕೊಂಡು ಬರೋಣ. ನಾವು ದೇವಸ್ಥಾನದ ಬಲಬದಿಗೆ ಬಂದ್ವಿ. ಇಲ್ಲಿಂದ ದೇವರ ದರ್ಶನವನ್ನು ಮಾಡ್ಬೋದು. ನೋಡಿ, ಇಲ್ಲಿಂದೊಂದು ಕಿಂಡಿಯನ್ನು ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ದೇವಸ್ಥಾನ ಕ್ಲೋಸ್ ಆಗಿದ್ರು ಕೂಡ ದರ್ಶನ ಆಗಲಿ ಅನ್ನೋದಕ್ಕೆ ಒಂದು ಕಿಂಡಿಯನ್ನು ಮಾಡ್ತಾಯಿದ್ರು. ಬೆಳಕಿಲ್ಲ, ನೋಡೋಣ. ಹೌದು, ಈಗ ನೋಡ್ತಾ ಇದ್ದೀರ ದೇವರ ದರ್ಶನವನ್ನು, ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡೋಣ ಬನ್ನಿ. ನಂದಿ ಅಡ್ಡ ಇದೆ. ಹೌದು, ನಂದಿಯ ಮೇಲಿಂದನೇ ಕಾಣಿಸ್ತಾ ಇದೆ. ಹೀಗೇನೆ ದರ್ಶನ ಮಾಡುವಂಥ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ದಯವಿಟ್ಟು ಇದು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ. ಇವಾಗ ನಾವು ಒಂದೊಂದು ಊರಲ್ಲಿ ನಾವು ಧರ್ಮಸ್ಥಳ ಜನಜಾಗೃತಿ ಯಾತ್ರೆದು ಹೇಳ್ತಾ ಇದ್ದೀವಿ. ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊತಾ ಇದ್ದೀವಿ ಈ ಮೂಲಕ. ಧನ್ಯವಾದಗಳು. ಧನ್ಯವಾದ.